ಎಲ್ರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್ ಹುಗಾರ್ ಬೆಳಕು ಚಾನಲ್ಗೆ ಸ್ವಾಗತ. ನೋಡ್ರಿ, ಇವತ್ತು ಹೊಸ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿರುವಂಥದ್ದು ಏನಪ್ಪ ಅದು ಹೊಸ ವಿಚಾರ ಅಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನ ಉನ್ನತೀಕರಣ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ನಿಲುವಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚರ್ಚೆಗಳು, ಸಭೆಗಳು ಕೂಡ ಈಗಾಗಲೇ ನಡೆದಿರುವಂಥದ್ದು. ವಿಧಾನಸೌಧದಲ್ಲಿ ಕೂಡ CM ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ಸಭೆಯಲ್ಲಿ ನಿರ್ಣಯ ಕೂಡ ಆಗಿದೆ. ಆ ಯೋಜನೆ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಆಗಿರುವಂಥದ್ದು. ಏನಪ್ಪ ಅಂತಂದರೆ, ಅಂಗನವಾಡಿ ಕೇಂದ್ರಗಳನ್ನ ಉನ್ನತೀಕರಣ ಮಾಡಬೇಕು, ಏನು ಕಾಲ್ಮೆಂಟ್ ಅಂತ ಕರಿತೀವಿ, ಅದೇ ರೀತಿಯಲ್ಲಿ ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಆ ರೀತಿಯಲ್ಲಿ ಸೌಲಭ್ಯ ಸಿಗಬೇಕು. ರಾಜ್ಯದ ಎಲ್ಲ ಮಧ್ಯಮ ವರ್ಗದವರಿಗೆ ಕೂಡ ಆ ಸೌಲಭ್ಯ ಸಿಗಲೇಬೇಕು ಅನ್ನುವಂಥದ್ದು ಮತ್ತು ಉನ್ನತೀಕರಣ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಸರ್ಕಾರದ ಉದ್ದೇಶವಾಗಿರುವಂಥದ್ದು. ಹಾಗಾಗಿ ಆ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ. ಸೊ ಹಾಗಾಗಿ ಅವುಗಳನ್ನ ಅಂಗನವಾಡಿ ಕೇಂದ್ರಗಳನ್ನ ಉನ್ನತೀಕರಣ ಮಾಡಿ ಅವುಗಳ ಹೆಸರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ನಿಲುವಾಗಿರುವಂಥದ್ದು. ಹಾಗಾದರೆ ಅಂಗನವಾಡಿ ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಹೊಸ ಹೆಸರು ಯಾವುದನ್ನು ಇಡ್ತಾರೆ ರಾಜ್ಯ ಸರ್ಕಾರದವರು ಅನ್ನುವಂಥದ್ದು ಕುತೂಹಲ ಆಗಿರುವಂಥದ್ದು. ಹಾಗಾಗಿ ಅದೇ ವಿಚಾರವನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿರುವಂಥದ್ದು. ಇದು ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ಹೆಸರು ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ಹಿಂದಿನಿಂದಲೂ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಂಗನವಾಡಿ ಅನ್ನುವಂಥ ಹೆಸರು. ಆದರೆ ಇದೀಗ ನಮ್ಮ ಮುಂದಿನ ಈಗ ಪೀಳಿಗೆಗೆ ಅವರಿಗೆ ಅಂಗನವಾಡಿ ಕೇಂದ್ರ ಅನ್ನುವಂಥದ್ದು ಹೆಸರು ಕೂಡ ಗೊತ್ತಾಗಲ್ಲ. ಯಾಕಂತಂದರೆ ಅಂಗನವಾಡಿ ಕೇಂದ್ರ ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾದರೆ ಯಾವ ಹೆಸರನ್ನು ಇಡ್ತಾರೆ ಅಂತಂದರೆ, ಇದೀಗ ಹೊಸ ಹೆಸರನ್ನು ರಾಜ್ಯ ಸರ್ಕಾರ ಇಡಲಿಕ್ಕೆ ಹೊರಟಿದೆ. ಯಾವ ಹೆಸರು ಅನ್ನೋದಾದರೆ ಗೌರ್ನಮೆಂಟ್ ಮೊಂಟೆಸರಿ ಅನ್ನುವಂಥ ಹೆಸರನ್ನು ಇಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಂತ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂಗಳೂರಿನಲ್ಲಿ ಹೇಳಿದ್ದಾರೆ. ಅಂಗನವಾಡಿ ಕೇಂದ್ರಗಳನ್ನ ಉನ್ನತೀಕರಣ ಮಾಡ್ತೇವೆ, ಅದಾದ ಬಳಿಕ ಅವುಗಳ ಹೆಸರನ್ನು ಕೂಡ, ಯಾಕಂತಂದರೆ 50 ವರ್ಷಗಳಿಂದ ಆ ಹೆಸರು ಇರುವಂಥದ್ದು ಹಳೆಯದಾಗಿದೆ. ಹಾಗಾಗಿ ಆ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಆ ಹೆಸರನ್ನು ಈಗಾಗಲೇ ಆ ಹೆಸರು ಯಾವುದು ಅನ್ನುವಂಥದ್ದನ್ನು ಕೂಡ ಗುರುತಿಸಿದ್ದಾರೆ ಅನ್ನುವಂಥದ್ದು ಕೂಡ ಸಚಿವರು ಹೇಳಿರುವಂಥದ್ದು. ಆ ಹೆಸರೇ ಗೌರ್ನಮೆಂಟ್ ಮೊಂಟೆಸರಿ ಅನ್ನುವಂಥ ಹೆಸರು. ಈ ಹೆಸರನ್ನು ಅಂಗನವಾಡಿ ಕೇಂದ್ರಗಳಿಗೆ ಇಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಮಸ್ಕಾರ.